ಜಯ ಮೃತ್ಯುಂಜಯ ಸ್ವಾಮೀಜಿಯ ವಿಡಿಯೋ ವೈರಲ್ ಪ್ರಕರಣ ಏನಿದೆಯಲ್ಲ, ಈಗ ಒಂದಿಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಿದೆ ಇದೇ ಕೇಸ್ ವಿಚಾರವಾಗಿ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ವಿಡಿಯೋ ವೈರಲ್ ಪ್ರಕರಣ ಏನಿತ್ತು, ಗಂಭೀರ ಆರೋಪಗಳೇನಿತ್ತಲ್ಲ, ಈಗ ಬೆಳಗಾವಿಯಲ್ಲಿ ವೀರೇಶ್ವರ ಸ್ವಾಮೀಜಿ ಈಗ ಅಸಮಾಧಾನ ಹುಡುಗಾಗ್ತಿದೆ. ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದಾರೆ. ವೀರೇಶ್ವರ ಸ್ವಾಮೀಜಿ ವಾಗ್ದಾಳಿಯನ್ನ ಮಾಡಿರುವಂಥದ್ದು ನೋಡಿ. ಜಯಮೃತ್ಯುಂಜಯ ಶ್ರೀ ಬಗ್ಗೆ ಸುದ್ದಿ ನೋಡ್ತಿದ್ದೇನೆ. ಈ ಘಟನೆಗಳನ್ನ ಪ್ರತ್ಯಕ್ಷವಾಗಿ ಯಾರೂ ಕೂಡ ನೋಡಿಲ್ಲ. ಪಂಚಮಸಾಲಿ ಪೀಠದ ಮೂಲಕ 2A ಮೀಸಲಾತಿಗಾಗಿ ಹೋರಾಟ ಮಾಡಿದವರು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಬಹಳ ಖ್ಯಾತಿ ಪಡ್ಕೊಂಡಿದ್ರು. ರಾಜಕೀಯ ನಾಯಕರ ಜೊತೆಯಲ್ಲಿ ಅವರು ಹೋರಾಟ ಮಾಡಿದ್ರು. ದಾರಿ ತಪ್ತಾ ಇದೆ, ನಾನು ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದೆ ಅನ್ನೋದಾಗಿ ಅವರ ಪರವಾಗಿ ಈಗ ಒಂದಿಷ್ಟು ಮಾತನಾಡೋ ಕೆಲಸವನ್ನ ಶ್ರೀಗಳು ಮಾಡ್ತಿದ್ದಾರೆ. ಪಂಚಮಸಾಲಿ ಪೀಠಕ್ಕೆ ನಾನೇ ಪ್ರಧಾನಮಂತ್ರಿ ಎಂಬ ಭಾವನೆ ಅವರಿಗೆ ಬಂದಿದೆ ಅಂತ ವೀರೇಶ್ವರ ಸ್ವಾಮೀಜಿಯವರು ಇವತ್ತು ವಾಗ್ದಾಳಿ ಮಾಡಿರೋದು. ವಿಜಯಾನಂದ ಕಾಶ್ಯಪ್ಪನವರು ಜೊತೆಲಿ ಯತ್ನಾಳು ಹೋರಾಟವನ್ನ ಮಾಡಿದ್ರು. ರಾಜಕೀಯದವರು ಕೂಡ ಯಾವಾಗ ಯಾರ ಜೊತೆ ಇರ್ತಾರೋ ಗೊತ್ತಾಗಲ್ಲ. ಲಿಂಗಾಯತ ಸಮಾಜ ಒಂದು ಮುಗ್ಧ ಸಮಾಜ, ಯಾರೇ ಹೋರಾಟ ಮಾಡಿದ್ರು ಕೂಡ ಬೆಂಬಲಿಸುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು. ಆದರೆ ಜಯಮೃತ್ಯುಂಜಯ ಸ್ವಾಮೀಜಿ ಸಮಾಜವನ್ನೇ ಬಲಿಪಶು ಮಾಡಿದ್ದಾರೆ ಅಂತ ವೀರೇಶ್ವರ ಸ್ವಾಮೀಜಿಯವರು ಜಯಮೃತ್ಯುಂಜಯ ಶ್ರೀಗಳ ಬಗ್ಗೆ ಇತ್ತೀಚೆಗಷ್ಟೇ ಈ ಬೆತ್ತಲೆಯ ವಿಡಿಯೋ, ಬೇರೆ ಬೇರೆ ಹನಿ ಟ್ರ್ಯಾಪು, ಆರೋಪ ಪ್ರಕರಣಗಳು ಏನು ಬಂತು, ಕೆಲ ಸಂತ್ರಸ್ತೆ ಅಥವಾ ದೂರುದಾರೆ ಮುಂದೆ ಬಂದು ಕೇಸ್ ಏನು ಕೊಟ್ಟಿದ್ರು, ಆ ವಿಚಾರದ ನಂತರ ಈಗ ವೀರೇಶ್ವರ ಸ್ವಾಮೀಜಿಯವರು ಈ ಘಟನೆಗೆ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಶ್ರೀಗಳ ವಿಚಾರವಾಗಿಯೂ ಕೂಡ ಇವತ್ತು ಮಾತನಾಡಿದ್ರು. ಓಂ ಶ್ರೀ ಗುರು ಬಸವಲಿಂಗ ನಮಃ. ಜಯಮೃತ್ಯುಂಜಯ ಸ್ವಾಮಿಗಳ ಬದ್ದಲ್ಲ ಸುದ್ದಿಗಳು ಬರ್ತಾ ಇದ್ದದ್ದು ನೀವೆಲ್ಲ ನೋಡಿ ಕಿಸಿಂದ ನಾನು ಕೇಳ್ತಾರೆ. ನಾವು ಸುದ್ದಿಗಳು ನೋಡತ್ತೇವೆ. ನಾವು ನೋಡಿದ್ದ ಸುದ್ದಿ, ನೀವು ನೋಡಿದ ಸುದ್ದಿ ಪ್ರತ್ಯಕ್ಷ ಕಂಡು ಯಾರು ನೋಡಿಲ್ಲ. ಬಟ್ ಹಿಂದಿನ ದಿನಮಾನಗಳಲ್ಲಿ ಸ್ವಲ್ಪ ನೋಡಿದ್ದಾದ್ರೆ ಅವರು ಪಂಚಮಸಾಲಿ ಜಗದ್ಗುರು ಪೀಠ, ಕೂಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಪೀಠ, ಜಗದ್ಗುರು ಪೀಠವನ್ನು ಇಟ್ಟುಕೊಂಡು ಎಲ್ಲ ಕಡೆ ಹೋರಾಟ, ಪಂಚಮಸಾಲಿ 2A ಮೀಸಲಾತಿ ಸಂಬಂಧ ಹೋರಾಟ ಮಾಡಿ ಅನೇಕ ಪ್ರಖ್ಯಾತಿಯನ್ನು ಪಡ್ಕೊಂಡ್ರು. ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಜಗದ್ಗುರು ಪಂಚಮ ಪೀಠ ಹೆಂಗಾಗಿತ್ತು ಅಂತಂದ್ರೆ, ಅವ್ರಿಗೆ ಒಬ್ಬ ಪ್ರಧಾನ ಮಂತ್ರಿ ಹಂಗಿದ್ದ ಒಬ್ಬ, ಹಂಗ ನಾನೇ ಒಬ್ಬ ಪ್ರಧಾನ ಮಂತ್ರಿ ಈ ಎಲ್ಲ ಪೀಠಕ್ಕೆ ಅನ್ನುವಂಥ ಒಂದು ಭಾವನೆ ಬಂದ್ಬಿಟ್ಟಿತ್ತು ಅವರಲ್ಲಿ. ನಾವು ಆ ಸಲ ಭಾವನೆಯನ್ನ ಇಳಿಸ್ಬೇಕು ಅಂತ ಪ್ರಯತ್ನ ಮಾಡಿದೀವಿ. ಇದೆಲ್ಲ ಬ್ಯಾಡ್ರಿ, ಮತ್ತ ಎಲ್ಲರನ್ನು ಒಳಗೊಂಡ, ಎಲ್ಲರನ್ನು ಕರ್ಕೊಂಡ ನಮ್ಮ ಎಲ್ಲ ಸ್ವಾಮೀಜಿಯವರ ಕೂಡಿ ಹೋರಾಟವನ್ನು ಮಾಡೋಣ. ಮತ್ತು ನೀವೆಲ್ಲ ಪ್ರತ್ಯೇಕವಾಗಿ ಪ್ರತ್ಯೇಕ ರಾಜಕೀಯವ್ರನ್ನ ಇಟ್ಕೊಂಡ ರಾಜಕೀಯವ್ರನ್ನ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.